ನಮಸ್ತೆ ಹಿರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಏಪ್ರಿಲ್ ತಿಂಗಳು ಬಂದೇ ಬಿಡ್ತು. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನಮ್ಮ 12 ರಾಶಿಗಳವರಿಗೆ ಯಾವ ತರದ ಭವಿಷ್ಯ ಇರುತ್ತೆ, ಯಾವ ತರದ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಅದರ ಬಗ್ಗೆ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇವತ್ತು ಬಹಳ ಮುಖ್ಯವಾಗಿ ನಾವು ಮೇಷ, ವೃಷಭ, ಮಿಥುನ, ಕರ್ಕಾಟಕ ಈ 4 ರಾಶಿಗಳವರಿಗೆ ಯಾವ ತರದ ಭವಿಷ್ಯ ಇರ್ತದೆ ಏಪ್ರಿಲ್ ತಿಂಗಳಲ್ಲಿ ಅದರ ಬಗ್ಗೆ ಟಿಪ್ಪಣಿ ಮಾಡ್ತೇನೆ. ಮುಂದೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರೂ ನಮ್ಮ ಜೊತೆಗೆ ಜ್ಯೋತಿಷ ಕಲಿಬೇಕು, ವಾಸ್ತು ಕಲಿಬೇಕು ಅಥವಾ ಸಂಖ್ಯಾಶಾಸ್ತ್ರ ಕಲಿಬೇಕಂತ ಇಚ್ಛೆ ಇದ್ರೆ ಇದರ ಡೀಟೇಲ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಅಲ್ಲಿ ಆ ಡೀಟೇಲ್ ಅನ್ನು ಓದಿಕೊಂಡು ಅದರಲ್ಲಿ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ ಅವ್ರ ಹತ್ರ ಒಂದಷ್ಟು ವಿವರಣೆಗಳನ್ನು ಪಡ್ಕೊಂಡು ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸುವಂತ ಕೆಲಸ ಮಾಡಿ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಈಗ ಬಂದ್ಮೇಲೆ ನಮ್ಮ ಮೇಷರಾಶಿ. ಹಾಗಾದ್ರೆ ಮೇಷರಾಶಿಯವರಿಗೆ ಏನಾಗುತ್ತಪ್ಪ, ಇಲ್ಲಿ ಮೇಷರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಬುಧ ಮಹಾರಾಜ. ಬುಧ ಮಹಾರಾಜ ಯಾರು? ಮೇಷರಾಶಿಯವರಿಗೆ ಬುಧ ಬಂದು 3 ಮತ್ತು 6ನೇ ಮನೆ ಅಧಿಪತಿ, ಉಪಚಯ ಸ್ಥಾನಾಧಿಪತಿ. ಹಾಗೆ ಆತ 11ನೇ ಮನೆಯಲ್ಲಿ ರಾಹು ಮತ್ತೆ ಕುಜನ್ ಜೊತೆಗೆ ವಿರಾಜಮಾನಾಗಿದ್ದಾನೆ. ಹಾಗಾದ್ರೆ ಏನಾಯ್ತು, 11ನೇ ಮನೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತದೆ. ಹಾಗಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಿಮಗೆ ದೊಡ್ಡ ಮಟ್ಟಿಗೆ ಅಮೌಂಟ್ ಬೇಕು, ದೊಡ್ಡ ಮಟ್ಟಿಗೆ ದುಡ್ಡು ಬೇಕು. ಅದು ಮೇ ಬಿ ಸ್ನೇಹಿತರಿಗೆ ಕೊಡ್ಲಿಕ್ಕೆ ಇರ್ಬೋದು, ಅಥವಾ ನೀವು ಯಾರಿಗೂ ಕೊಟ್ಟಿದ್ದೀರಾ ಅದನ್ನ ಪಡ್ಕೊಳ್ಳಿಕ್ಕೆ ಇರ್ಬೋದು, ಅಥವಾ ನಿಮ್ಗೆ ಎಲ್ಲೊಂದ್ ಕಡೆ ಲಾಭ ಬಂದಿದೆ ಅದು ಯಾರು ಕೊಡ್ತಾ ಇಲ್ಲ ಅದರ ಬಗ್ಗೆ. ಪರಾಕ್ರಮ ಎಲ್ಲವೂ ಕೂಡ ದುಡ್ಡಿಗೆ ಬೇಕಾದ ಹಾಗೇನೆ ಉಪಯೋಗ ಮಾಡಬೇಕಾದ ಅನಿವಾರ್ಯತೆ ನಮ್ಮ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಕ್ರಿಯೇಟ್ ಆಗಿರ್ತದೆ. ಮಾಡಿ ಅಂತ ಹೇಳ್ತೇನೆ, ರಿಸಲ್ಟ್ ಬರ್ಬೋದು. ಯಾಕೆ ಗೊತ್ತಾ? ಯಾಕಂದ್ರೆ ನಿಮ್ಗೆ 3ನೇ ಮನೆಯಲ್ಲಿ ಭ್ರಮಣ ಮಾಡತಕ್ಕಂತಹ ಗುರು ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ 11ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. ಹಾಗಾದ್ರೆ ಏನಾಗುತ್ತೆ, ಮೇ ಬಿ ನಿಮ್ಮ ಒಂದು ಪ್ರಯತ್ನಕ್ಕೆ ಪ್ರತಿಫಲ ಸಿಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರುವುದರಿಂದ ನಮ್ಮ ಮೇಷರಾಶಿಯವರಿಗೆ ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿ ಬಾ, ಗೆಲುವು ಖಂಡಿತ ಡೆಫಿನೆಟ್ ಆಗಿ ನಿಮ್ಮದಾಗುತ್ತೆ. ಅರ್ಥ ಮಾಡ್ಕೊಂಡ್ರೆ ಗೆದ್ದು ಬಿಡ್ತೀರಾ. ಆನಂತರ ಇಲ್ಲಿ ಬಹಳ ಮುಖ್ಯವಾಗಿ ಏನಾಗುತ್ತೆ, ನಮ್ಮ ಮೇಷರಾಶಿಯವರಿಗೆ ಬುಧ ಏನ್ ಮಾಡ್ತಾನೆ, ನೇರವಾಗಿ 11ನೇ ಮನೆಯಿಂದ 5ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. 5ನೇ ಮನೆಯಲ್ಲಿ ಯಾವ ರಾಶಿ ಇದೆ? ಅಲ್ಲಿ ಸಿಂಹ ರಾಶಿ ಇದೆ, ಅದರಲ್ಲಿ ಕೇತು ಇದ್ದಾನೆ. ಸಿಂಹ ರಾಶಿ ಅಧಿಪತಿ ಯಾರು? ಸೂರ್ಯ. ಆತ 12ನೇ ಮನೆಯಲ್ಲಿ ಇದ್ದಾನೆ, ಅದು ಕೂಡ ಶನಿ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಗೆ ಮಕ್ಕಳಿದ್ದಾರೆ, ಅವರು ಒಂದು ವೇಳೆ ವಿದೇಶ ಪ್ರಯಾಣ ಮಾಡ್ತೇನೆ ಅಂದ್ರೆ ಅದಕ್ಕೆ ಬೇಕಾಗಿ ತಯಾರಿ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಅವರು ಹೈಯರ್ ಎಜುಕೇಶನ್ಗೆ ದೂರ ಹೋಗ್ತಾ ಇದ್ರೆ ಅದು ತೊಂದರೆ ಇಲ್ಲ. ಅವರು ಹೈಯರ್ ಎಜುಕೇಶನ್ಗೆ ಬೇರೆ ಹಾಸ್ಟೆಲ್ಗೆ ಹೋಗ್ತಾ ಇದ್ರೆ ಅದು ತೊಂದರೆ ಇಲ್ಲ. ಓವರ್ ಆಲ್ ಮಕ್ಕಳು ನಿಮ್ಮಿಂದ ದೂರ ಹೋಗುವಂಥದ್ದು ಯಾವುದೋ ಒಂದು ಕಾರಣಕ್ಕೆ, ಮೇ ಬಿ ಕೆಲವರೆಲ್ಲ ಕೆಲಸಕ್ಕೆ ಬೇಕಾಗಿ ಕೂಡ ನಿಮ್ಮಿಂದ ದೂರ ಹೋಗುವಂತ ಸಾಧ್ಯತೆಗಳು ಇರುವುದರಿಂದ ಖಂಡಿತ ಅವ್ರನ್ನ ಕಳಿಸ್ಕೊಡ್ಬೋದು, ತೊಂದರೆ ಇಲ್ಲ. ಬಟ್ ಇಲ್ಲಿ 5ನೇ ಮನೆ ಬಂದು ಮಕ್ಕಳಷ್ಟೇ ಅಲ್ಲ, ಪ್ರೀತಿ ಪ್ರೇಮ ಕೂಡ ಇದೆ, ಸ್ನೇಹಿತರು ಕೂಡ ಇದ್ದಾರೆ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಅಲ್ಲಿ ಕೇತು ಕೂಡ ಇರುವುದರಿಂದ ನಿಮ್ಮ ಪ್ರೀತಿ ಪ್ರೇಮವನ್ನ ಡಿಸ್ಕನೆಕ್ಟ್ ಮಾಡಬಲ್ಲ, ಐಸೋಲೇಷನ್ ಆಗುತ್ತೆ. ಅದೇನಾಗುತ್ತೆ, ನಿಮ್ಮಿಂದ ದೂರ ಹೊರಟು ಹೋಗ್ತಾರೆ ಅಂತ ಇಂಡಿಕೇಶನ್ ಇದೆ. ಸ್ನೇಹಿತರ ಮುಖಾಂತರ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅವರು ಕೂಡ ದೂರ ಹೋಗುವಂತ ಸಾಧ್ಯತೆಗಳು ಇರುವುದರಿಂದ ನಾನು ಹೇಳ್ತೀನಿ, ನಿಮ್ಮ ಪ್ರೀತಿ ಪ್ರೇಮ ಸ್ನೇಹದ ವಿಚಾರಗಳಿರ್ಬೋದು, ಅದರಲ್ಲಿ ತುಂಬಾ ವಾದ ವಿವಾದಗಳು ಬೇಕಾಗಿಲ್ಲ, ಕೂಡುಕೊಳ್ಳುವಿಕೆ ಬೇಕಾಗಿಲ್ಲ, ಹಣದ ವ್ಯವಹಾರ ಬೇಕಾಗಿಲ್ಲ. ಆನಂತರ ಸರ್ ಯೋಗ್ಯ ವಯಸ್ಕರು ಯಾರೆಲ್ಲ ಮೇಷರಾಶಿಯವರು ಇದ್ದಾರೆ, ಎಲ್ಲೊಂದ್ ಕಡೆ ಪ್ರೀತಿ ಪ್ರೇಮ ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ, ಮನೆಯಲ್ಲಿ ಮಾತಾಡ್ಲಿಕ್ಕೆ ನಾನು ಹೇಳ್ತೀನಿ ಏಪ್ರಿಲ್ ತಿಂಗಳಲ್ಲಿ ಆ ಮಾತುಕತೆಗೆ ಹೋಗಬೇಡಿ ಅಂತ ಹೇಳ್ತೇನೆ. ಮೇ ತಿಂಗಳಲ್ಲಿ ಬೇಕಾದ್ರೆ ಹೋಗಿ ಪರವಾಗಿಲ್ಲ, ಈ ತಿಂಗಳಲ್ಲಿ ಹೋದಾಗ ಡೆಫಿನೆಟ್ ಆಗಿ ನೀವು ನಿಮ್ಮ ಪ್ರೀತಿ ಪ್ರೇಮವನ್ನ ಕಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಬಂದೇ ಬರುತ್ತೆ ಸರ್. ಅರ್ಥ ಮಾಡ್ಕೊಳ್ಳಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಓಕೆ, ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಓವರ್ ಆಲ್ ಇಲ್ಲಿ ವಿಶೇಷವಾಗಿ ಏನಾಗುತ್ತೆ, ನಿಮ್ಗೆ ನಮ್ಮ ಮೇಷರಾಶಿಯವರಿಗೆ 2ನೇ ಮನೆ ವೃಷಭ ರಾಶಿ ಅಧಿಪತಿ, 2ನೇ ಮನೆ ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ, ಅದರ ಅಧಿಪತಿ ಎಲ್ಲಿದ್ದಾನೆ? ಆತ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ, ಶುಕ್ರ ಮೇಷರಾಶಿಯಲ್ಲಿದ್ದಾನೆ. ಅದರಿಂದಾಗಿ ಬಹಳ ವಿಶೇಷವಾಗಿ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಸ್ವಪ್ರಯತ್ನದಿಂದ ಗೆಲುವು ಸಾಧಿಸುವಂತ ಸಾಧ್ಯತೆಗಳು ಇರುವುದರಿಂದ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಒಂದಷ್ಟು ಸ್ನೇಹಿತರ ಮುಖಾಂತರ ಕೂಡ ನಿಮ್ಮ ಇಚ್ಛೆಗಳು ಪೂರೈಕೆ ಆಗುವಂತ ಸಾಧ್ಯತೆಗಳು ಇರುವುದರಿಂದ ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡಿ. ಓವರ್ ಆಲ್ ಒಳ್ಳೆ ಪೀರಿಯಡ್, ನಿಮಗೆ ತೊಂದರೆ ಇಲ್ಲ. ಬಟ್ ನಾನೀಗ ಕೆಲವು ಪ್ರಿಕಾಷನ್ಸ್ ಹೇಳಿದ್ದೀನಲ್ವಾ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಹಾಗಾದ್ರೆ ಪರಿಹಾರ ಅಂತ ಬಂದಾಗ ನಮ್ಮ ಮೇಷರಾಶಿಯವರಿಗೆ ಬುಧನ ಇಂಪ್ಯಾಕ್ಟ್ ಇರುವುದರಿಂದ ವಿಷ್ಣು ಸಹಸ್ರನಾಮದ ಪಠನೆ, ಓಕೆನಾ? ವಿಷ್ಣು ಸಹಸ್ರನಾಮದ ಪಠನೆ ಪ್ರತಿದಿನ ಪಠನೆ ಮಾಡಿ ಅಂತ ಹೇಳ್ತೇನೆ, ಬೆಳಿಗ್ಗೆ ಸಂಜೆ. ಆವಾಗ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಒಂದು ಮೇಷರಾಶಿಯವರಿಗೆ ಬರತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿ ಬಿಡ್ತೀರಾ. ಹೆದರುವಂತ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ವೃಷಭ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಚಂದ್ರ ಮಹಾರಾಜ. ಚಂದ್ರ ಎಲ್ಲಿದ್ದಾನೆ? ನಾವು ಗೋಚಾರದಲ್ಲಿ ಚಂದ್ರ ಈಗ ಕನ್ಯಾ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದೇನೆ ನಾನು ವಿಡಿಯೋ ಮಾಡಬೇಕಾದ ಸಂದರ್ಭದಲ್ಲಿ. ಓಕೆ, ಹಾಗಾದ್ರೆ ಇಲ್ಲೇನಾಗುತ್ತೆ, ಚಂದ್ರ ಯಾರು? ವೃಷಭ ರಾಶಿಯವರಿಗೆ ಆತ ತೃತೀಯಾಧಿಪತಿಯಾಗಿ ಪಂಚಮದಲ್ಲಿ ವಿರಾಜಮಾನಾಗಿದ್ದಾನೆ. ಪಂಚಮದಲ್ಲಿ ಕನ್ಯಾ ರಾಶಿಯ ಚಂದ್ರ ಅಂದಾಗ ಪಂಚಮ ಸ್ಥಾನ ಮಕ್ಕಳು, ಸ್ನೇಹಿತರು, ಪ್ರೀತಿ ಪ್ರೇಮ,
ನಿಮ್ಮ ಎಜುಕೇಶನ್, ಆನಂತರ ನಿಮ್ಮ ಟ್ರೇಡಿಂಗ್ ಕೂಡ ಅದರಲ್ಲೇ ಬಂತು. ಓಕೆ, ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಚಂದ್ರ ಬಂದು ಮನೋಕಾರಕ, ಕನ್ಯಾ ರಾಶಿ ಬಂದು ಅದರ ಶತ್ರು ರಾಶಿ ಆಯ್ತು ಈಗ. ಹಾಗಾದ್ರೆ ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಡಿಪ್ರೆಷನ್ ಅನ್ನ ಅನುಭವಿಸ್ತೀರಾ, ಅಥವಾ ಮಕ್ಕಳ ಎಜುಕೇಶನ್ಗೆ ಸಂಬಂಧಪಟ್ಟಂತೆ, ಅಥವಾ ಮಕ್ಕಳ ಆಗ್ಲಿಲ್ಲ ಅಂತ ಕೆಲವರು ಕೂಡ ಅದಕ್ಕೆ ಡಿಪ್ರೆಷನ್ ಅಲ್ಲಿ ಹೋಗ್ಬೋದು. ಇನ್ನು ಕೆಲವರಿಗೆಲ್ಲ ಸ್ನೇಹಿತರಿಂದ ಸಮಸ್ಯೆ ಆಗ್ತಾ ಉಂಟು, ಗೊತ್ತಿಲ್ಲ ಜಗಳಗಳಾಗ್ತಾ ಉಂಟು, ಅದರ ಬಗ್ಗೆ ಡಿಪ್ರೆಷನ್ಗೆ ಹೋಗ್ಬೋದು. ಪ್ರೀತಿ ಪ್ರೇಮದಲ್ಲಿ ಕೆಲವರಿಗೆ ಸಮಸ್ಯೆಗಳು ಕೂಡ ಉಂಟಾಗ್ಬೋದು, ಡಿಸ್ಪ್ಯೂಟ್ ಅಲ್ಲಿ ಕೂಡ ಉಂಟಾಗುವಂತ ಸಾಧ್ಯತೆಗಳು ಇದ್ದೇ ಇದೆ. ಸ್ವಲ್ಪ ಮಟ್ಟಿಗೆ ಗಮನ ಕೊಡಬೇಕಾದಂತ ಅನಿವಾರ್ಯತೆ ಉಂಟು. ಸ್ವಲ್ಪ ಮೌನವಾಗಿರುವುದು, ಬಹಳ ಪೇಷನ್ಸ್ ಅನ್ನು ಇಟ್ಕೊಳ್ಳುವುದು, ಯೋಚನೆ ಮಾಡಿ ಮಾತಾಡುವುದು ನಮ್ಮ ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ಒಳ್ಳೆ ರೀತಿ ರಿಸಲ್ಟ್ ಇದರ ಮುಖಾಂತರ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಸರ್. ಓಕೆನಾ, ಗೊತ್ತಾಯ್ತು. ಈಗ ಇನ್ನೇನಾಗುತ್ತೆ ನೋಡಿ, ಇಲ್ಲಿ ಚಂದ್ರ ಪರಾಕ್ರಮದ ಅಧಿಪತಿಯಾಗಿ ಬಂದಿದ್ದಾನೆ. ಪರಾಕ್ರಮದ ಅಧಿಪತಿಯಾಗಿ ಬಂದಾಗ, ಉಪಚಯ ಸ್ಥಾನದ ಅಧಿಪತಿಯಾಗಿ ಬಂದಾಗ 5ನೇ ಮನೆಯಲ್ಲಿ ಆತ ಪ್ರಭಾವ ಬೀರ್ತಾನೆ. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಯ್ತು, ಅರ್ಥ ಮಾಡ್ಕೊಂಡ್ರೆ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಆನಂತರ ಚಂದ್ರ ಕನ್ಯಾ ರಾಶಿಯಲ್ಲಿದ್ದಾನೆ. ಹಾಗಾದ್ರೆ ಅದನ್ನ ಡಿಸ್ಪೋಸಿಟರ್, ಕನ್ಯಾ ರಾಶಿ ಅಧಿಪತಿ ಯಾರು? ಬುಧ. ಆತ 10ನೇ ಮನೆಯಲ್ಲಿದ್ದಾನೆ. ಹಾಗಾದ್ರೆ ಈಗ ನೀವು ಇನ್ನೊಂದು ಚೇಷ್ಟೆ ಏನ್ ಮಾಡ್ತೀರಾ ಅಂದ್ರೆ, ನಮ್ಮ ವೃಷಭ ರಾಶಿಯವರು ಕೆಲಸವನ್ನ ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಇನ್ನು ಕೆಲವರೆಲ್ಲ ಏನ್ ಮಾಡ್ತಾರೆ, ಬುಧ ತಾನೇ 10ನೇ ಮನೆಯಲ್ಲಿದ್ದಾನೆ, ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಹೋಗ್ಲಿಕ್ಕೂ ಪ್ರಯತ್ನ ಮಾಡ್ತೀರಾ. ಒಂದು ಕೆಲಸ ಇದ್ದ ಹಾಗೆ ಮತ್ತೊಂದು ಪಾರ್ಟ್ ಟೈಮ್ ಕೆಲಸ ಮಾಡ್ಲಿಕ್ಕೂ ಪ್ರಯತ್ನ ಮಾಡ್ತೀರಾ. ಒಂದು ಕೆಲಸ ಇದ್ದುಕೊಂಡು ಮತ್ತೆ ವ್ಯಾಪಾರಕ್ಕಾದ್ರೂ ಹಣ ಹಾಕೋಣ, ಅದಕ್ಕೂ ಪ್ರಯತ್ನ ಮಾಡ್ತೀರಾ. ಇನ್ನು ಕೆಲವರು ಟ್ರೇಡಿಂಗಿಗೆ ಬೇಕಾಗಿ ಕೂಡ ಹಣ ಹಾಕುವಂತ ಸಾಧ್ಯತೆಗಳು ಇದ್ದೇ ಇದೆ. ಈಗ ಓಕೆ, ಹಾಕಿ ನೀವು ಪರವಾಗಿಲ್ಲ. ಬಟ್ ಏನಾಗುತ್ತೆ ಗೊತ್ತಾ, ಬುಧನಿಗೆ ಅಲ್ಲಿ ವ್ಯಯಾಧಿಪತಿ ಕುಜನ ಸಂಯೋಗ ಇದೆ, ಮತ್ತೆ ರಾಹುವಿನ ಸಂಯೋಗ ಇದೆ. ಸ್ವಲ್ಪ ಮಟ್ಟಿಗೆ ತೊಂದರೆಗಳನ್ನ, ಲಾಸಸ್ ಅನ್ನ, ಮೋಸವನ್ನ ನೋಡಬೇಕಾದಂತ ಅನಿವಾರ್ಯತೆ ಇರುವುದರಿಂದ, ಏನಾದರೂ ಇನ್ವೆಸ್ಟ್ಮೆಂಟ್ ಅದಕ್ಕೆ ಬೇಕಾಗಿ ಮಾಡಬೇಕು ಅಂತ ಬಂದಾಗ ಸ್ವಲ್ಪ ಹಿಂಜರಿಕೆ ಬೇಕು ನಿಮ್ಮಲ್ಲಿ. ಅಥವಾ ನೀವು ಖುದ್ದು ಡಿಸಿಷನ್ ತಗೊಳ್ಳೋದು ಬೇಡ, ಬೇರೆಯವ್ರ ಜೊತೆಗೆ ಚರ್ಚೆ ಮಾಡಿ ನಿಮ್ಮ ಜಾತಕವನ್ನು ತೋರಿಸಿ ವಿಮರ್ಶೆಯನ್ನ ಮಾಡಿಕೊಂಡು ಮತ್ತೆ ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಮೇ ಬಿ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಬಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗ್ಬೋದು ಸರ್. ಅರ್ಥ ಮಾಡ್ಕೊಂಡು ಗೆಲುವು ನಿಮ್ಮದಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಚಂದ್ರ ಏನು ಮಾಡ್ತಾನೆ, 5ನೇ ಮನೆಯಿಂದ ನೇರವಾಗಿ ಲಾಭಸ್ಥಾನ ನೋಡ್ತಾನೆ, ಮೀನ ರಾಶಿಯನ್ನು ನೋಡ್ತಾ ಇದ್ದಾನೆ. ಓಕೆನಾ, ಮೀನ ರಾಶಿಯಲ್ಲಿ ಯಾರಿದ್ದಾರೆ ಅಂದ್ರೆ ಲಾಭಸ್ಥಾನದಲ್ಲಿ ಅಲ್ಲಿ ಸೂರ್ಯ ಇದ್ದಾನೆ. ಸೂರ್ಯ ಬಂದು ನಿಮ್ಮ ಸುಖಾಧಿಪತಿ, ಅಂದ್ರೆ 4ನೇ ಮನೆ ಅಧಿಪತಿಯಾಗಿ ಆತ ಲಾಭಸ್ಥಾನದಲ್ಲಿದ್ದಾನೆ. ಆನಂತರ ಅದರ ಜೊತೆಗೆ ನಿಮ್ಮ ಯೋಗಕಾರಕ ಶನಿ ಕೂಡ ಅಲ್ಲೇ ಕೂತಿದ್ದಾನೆ. ಓಕೆ, ಹಾಗಾದ್ರೆ ಏನಾಗುತ್ತೆ, ಯಾರಿಗೆಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಕೆಲವರಿಗೆಲ್ಲ ಫ್ಲಾಟ್ ಖರೀದಿ ಮಾಡಬೇಕು, ಅಥವಾ ರೆಡಿಮೇಡ್ ಮನೆ, ಕಟ್ಟಿದ ಮನೆಯನ್ನೇ ಪರ್ಚೇಸ್ ಮಾಡಬೇಕು, ವೃಷಭ ರಾಶಿಯವರಿಗೆ ಒಳ್ಳೆ ಯೋಗ ಬಂದು ನಿಂತಿದೆ. ಖಂಡಿತ ನೀವು ಅದಕ್ಕೆ ಬೇಗ ಪ್ರಯತ್ನ ಮಾಡಿ. ಆದ್ರೂ ಕೂಡ ನಿಮ್ಮ 4th ಅಲ್ಲಿ ಕೇತುವಿನ ಇಂಪ್ಯಾಕ್ಟ್ ಇರುವುದರಿಂದ ತಂದೆಯ ಆರೋಗ್ಯ ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಈವನ್ ತಾಯಿಯ ಆರೋಗ್ಯ ಕೂಡ, ಅದರ ಬಗ್ಗೆ ಗಮನ ಕೊಡಲೇಬೇಕಾದಂತ ಅನಿವಾರ್ಯತೆ ಉಂಟು. ಆನಂತರ ಎಲ್ಲಿ ಮನೆ ಮಾಡ್ತೀರಾ ಅಥವಾ ನೀವು ಫ್ಲಾಟ್ ಮಾಡ್ತೀರಾ, ನೀವೇನ್ ಬೇಕಾದ್ರೂ ಮಾಡಿ, ವಾಸ್ತು ತಜ್ಞರನ್ನ ಕರ್ಕೊಂಡು ಹೋಗಿ ತೋರಿಸಿ ಅವರ ಸಲಹೆಯನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಕೂಡ ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಇಲ್ಲಿ ನಾನು 10ನೇ ಮನೆಯಲ್ಲಿ ಪ್ರಿಕಾಷನ್ ಅಂತ ಹೇಳಿದೆ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ವೃಷಭ ರಾಶಿಯವರಿಗೆ ಈಗಾಗಲೇ ಗುರುಬಲ ಇದೆ. 2ನೇ ಮನೆಯಲ್ಲಿ ಗುರು ಇದ್ದುಕೊಂಡು ತನ್ನ ಭಾಗ್ಯದ ದೃಷ್ಟಿಯಿಂದ 10ನೇ ಮನೆಯನ್ನು ವೀಕ್ಷಣೆ ಮಾಡುವುದರಿಂದ ಅದರಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ದೂರ ಅಂತೂ ಡೆಫಿನೆಟ್ ಆಗಿ ಮಾಡ್ತಾನೆ. ಆದ್ರೂ ಕೂಡ ನಮ್ಗೆ ಒಂದು ವಿವೇಚನೆ ಬೇಕು, ವಿವೇಕ ಬೇಕು, ಒಂದಷ್ಟು ಜನರ ಜೊತೆಗೆ ಚರ್ಚೆ ಮಾಡಬೇಕು. ಆನಂತರ ಇನ್ವೆಸ್ಟ್ಮೆಂಟ್ ಏನಾದ್ರು ಮಾಡ್ಲಿಕ್ಕಿದ್ರೆ ನೀವು ಮಾಡಬೇಕು. ಅನ್ಯಥಾ ಸುಮ್ಮನೆ ಎಲ್ಲೋ ಒಂದು ಕಡೆ ಕೋಲ್ಗೊಟ್ಟು ಪೆಟ್ಟು ತಿನ್ನುವಂತ ಕೆಲಸ ಮಾಡೋದು ಖಂಡಿತ ಬೇಕಾಗಿಲ್ಲ. ಪರಿಹಾರ ಅಂತ ಬಂದಾಗ ಚಂದ್ರನ ಇಂಪ್ಯಾಕ್ಟ್ ಬಹಳ ದೊಡ್ಡ ಮಟ್ಟದಲ್ಲಿರುವುದರಿಂದ ನಿಮ್ಮ ಆರೋಗ್ಯ ನೋಡ್ಕೊಳ್ಬೇಕಾಗುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ನಿಮ್ಮನ್ನ ಕಾಡಬಹುದು. ತಾಯಿಗೆ ಹಲ್ಲು ನೋವಿನ ಸಮಸ್ಯೆಗಳು ಕೂಡ ಕಾಡುವಂತ ಸಾಧ್ಯತೆಗಳು ಇದ್ದೇ ಇದೆ. ಅವಸರದ ನಿರ್ಣಯ ಮಾಡಿ ಕೆಲಸ ಕಾರ್ಯಗಳನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಮುಂದಾಲೋಚನೆ ಇಲ್ಲದೆ ಕೆಲಸ ಬಿಟ್ಟಾಗ ಮತ್ತೆ ಹೋಗಿ ನಿಮಗೆ ಸಮಸ್ಯೆಗಳಾಗಬಹುದು. ಒಂದು ಕಡೆ ಒಳ್ಳೆಯ ರಿಸಲ್ಟ್ ಇದೆ ನಿಮಗೆ, ಇನ್ನೊಂದು ಕಡೆ ಸ್ವಲ್ಪ ಮಟ್ಟಿಗೆ ವೇರಿಯೇಷನ್ ಕೊಡುವಂತ ರಿಸಲ್ಟ್ ಇರುವುದರಿಂದ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಬೇಕಾದ ಅನಿವಾರ್ಯತೆ ನಮ್ಮ ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇದೆ. ಈಗ ಪರಿಹಾರ ಅಂತ ಬಂದಾಗ ಚಂದ್ರ ಇದ್ದಾನೆ, ಓಂ ನಮಃ ಶಿವಾಯ ಈ ಮಂತ್ರದ ಚಾಂಟಿಂಗ್ ಬೆಳಿಗ್ಗೆ ಮತ್ತೆ ಸಂಜೆ, ಅಥವಾ ನಿಮ್ಮ ಮನೆಯ ಉತ್ತರ ದಿಕ್ಕಲ್ಲಿ ಈಶ್ವರನ ಟೆಂಪಲ್ ಉಂಟು, ಶಿವನ ಟೆಂಪಲ್ ಉಂಟು ಅಂತಾದಾಗ ಅಲ್ಲಿ ಹೋಗಿ ನೀವು ಅಭಿಷೇಕ ಮಾಡಿಸುವುದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ಡೆಫಿನೆಟ್ ಆಗಿ ಇದನ್ನು ಮಾಡಿ ನೋಡಿ. ಓಂ ನಮಃ ಶಿವಾಯದ ಮಂತ್ರ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮಗೆ. 108 ಬಾರಿ ಬೆಳಿಗ್ಗೆ, 108 ಬಾರಿ ಸಂಜೆ ಜಪ ಮಾಡಿ. ವೃಷಭ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಶುಕ್ರ ಮಹಾರಾಜ. ಶುಕ್ರ ಮಹಾರಾಜ ಮಿಥುನ ರಾಶಿಯವರಿಗೆ ಯಾರು ಆತ ಪಂಚಮಾಧಿಪತಿ ಮತ್ತೆ ವ್ಯಯಾಧಿಪತಿಯಾಗಿ ಲಾಭಸ್ಥಾನದಲ್ಲಿ ಗೋಚಾರದಲ್ಲಿ ವಿರಾಜಮಾನಾಗಿದ್ದಾನೆ ಮೇಷರಾಶಿಯಲ್ಲಿ. ನೋಡಿ, ಮಿಥುನ ರಾಶಿಯವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಗೊತ್ತಾ, ಯಾರಿಗೆಲ್ಲ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು, ಮನೆ ಮಾಡಬೇಕು, ವಾಹನ ಮಾಡಬೇಕು, ಭೂಮಿ ಖರೀದಿ ಮಾಡಬೇಕು, ಒಳ್ಳೆಯ ಒಂದು ಯೋಗ ಬಂದು ನಿಂತಿದೆ. ಖಂಡಿತ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೇನೆ. ತುಂಬಾ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ಓಕೆ,
ಅರ್ಥ ಮಾಡ್ಕೊಳ್ಳಿ, ಗೆಲುವು ನಿಮ್ಮದಾಗುತ್ತೆ. ಓಕೆ, ಮೇ ಬಿ ಇದಕ್ಕೆ ಕುಟುಂಬದವರ ಸಹಾಯ ಬೇಕಾದೀತು ಅಲ್ವಾ, ನಿಮ್ಮ ಒಡ ಹುಟ್ಟಿದವರ ಸಹಾಯ ಬೇಕಾದೀತು, ಅಣ್ಣ ಅಕ್ಕನ ಸಹಾಯ ಬೇಕಾದೀತು, ಅವ್ರ ಹತ್ರ ಅದನ್ನು ಮಾತಾಡಿ ಖಂಡಿತ ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ. ಇನ್ನೂ ಬೇಕಾದರೆ ನಿಮ್ಮ ಜಾತಕವನ್ನು ವಿಮರ್ಶೆಗೊಳಪಡಿಸಿ ನೀವು ಮುಂದುವರಿಬೋದು, ಅದು ಕೂಡ ಫೇವರಬಲ್ ರಿಸಲ್ಟನ್ನು ಕೊಡೋದಕ್ಕೆ ಡೌಟೇ ಇಲ್ಲ. ಇನ್ನು ಎರಡನೇ ರಿಸಲ್ಟ್ ಏನಿರ್ತದೆ ನಮ್ಮ ಮಿಥುನ ರಾಶಿಯವರಿಗೆ, ಯಾರೆಲ್ಲ ಯೋಗ್ಯ ವಯಸ್ಕರಿದ್ದಾರೆ ಮದುವೆಗೆ ಸಂಬಂಧಪಟ್ಟಂತೆ, ನಾನು ಹೇಳ್ತೀನಿ ನಿಮ್ಮ ಪ್ರಯತ್ನ ಮುಂದುವರಿಸಿ. ಖಂಡಿತ ಏಪ್ರಿಲ್ ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗುವಂಥ ಯೋಗ ಭಾಗ್ಯ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಿರ್ತದೆ. ನೀವು ಪ್ರಯತ್ನ ಮಾಡಿ. ಮಿಥುನ ರಾಶಿಯವರು ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಆನಂತರ ಇಲ್ಲಿ ಏನಾಗುತ್ತೆ, ಬಹಳ ಮುಖ್ಯವಾಗಿ ಶುಕ್ರ 11ನೇ ಮನೆಯಲ್ಲಿ ಮೇಷರಾಶಿಯಲ್ಲಿದ್ದಾನೆ. ಹಾಗಾದ್ರೆ ಕಾರ್ಯಕ್ಷೇತ್ರ ಅಂದ್ರೆ ಆತ ವ್ಯಯಾಧಿಪತಿಯಾಗಿ ಬಂದಿರ್ತಾನೆ, ಮತ್ತೆ ಪಂಚಮಾಧಿಪತಿಯಾಗಿ ಬಂದೆ. ಹಾಗಾದ್ರೆ ಕೆಲಸದಲ್ಲಿ ಬಹಳ ದೊಡ್ಡ ಬದಲಾವಣೆಗಳನ್ನ ಕಾಣ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಇಷ್ಟವರೆಗೆ ಕೆಲಸ ಚೇಂಜ್ ಮಾಡಬೇಕು, ಬೇರೆ ಕಡೆಗೆ ಹೋಗಬೇಕು, ಅಥವಾ ಸ್ಯಾಲ್ರಿ ಕಡಿಮೆ ಇದೆ, ಒಳ್ಳೆ ಸ್ಯಾಲ್ರಿ ಇರುವಲ್ಲಿಗೆ ಹೋಗಬೇಕು, ಅದಕ್ಕೋಸ್ಕರ ಕೆಲಸ ಬಿಡ್ತಾ ಇದ್ದೇನೆ, ಅಥವಾ ಈಗ ಬಿಟ್ಟು ಬಿಡ್ತೀರಾ. ನಿಮ್ಗೆ ಕೆಲಸ ಸಿಗುವಂಥದ್ದು ಮತ್ತೆ ಕೆಲಸದಲ್ಲಿ ಬದಲಾವಣೆಗಳು ಬರುವಂತಹ ಒಂದು ಯೋಗ ಭಾಗ್ಯ ಬಹಳ ವಿಶೇಷವಾಗಿ ಕ್ರಿಯೇಟ್ ಆಗಿರುವುದರಿಂದ ಮಿಥುನ ರಾಶಿಯವರು ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನೀವು ಅನುಭವಿಸ್ತೀರಾ. ಆನಂತರ ಮೇಷರಾಶಿಯಲ್ಲಿರುವ ಶುಕ್ರ ನೇರವಾಗಿ ಏನ್ ಮಾಡ್ತಾನೆ, 5ನೇ ಮನೆಯನ್ನು ವೀಕ್ಷಣೆ ಮಾಡ್ತಾನೆ. 5ನೇ ಮನೆ ಆಲ್ರೆಡಿ ತುಲಾ ರಾಶಿ ಇದೆ, ಮತ್ತೆ ಅದು ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ. ಈಗ ಮಕ್ಕಳಿಗೆ ಸಂಬಂಧಪಟ್ಟದ ಏನಾದ್ರು ಸಮಸ್ಯೆ ಉಂಟು, ತೊಂದರೆ ಉಂಟು, ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಉಂಟು, ಸ್ನೇಹಿತರ ಮುಖಾಂತರ ಸಮಸ್ಯೆ ಉಂಟು, ಟ್ರೇಡಿಂಗ್ ಮಾಡೋದ್ರಲ್ಲಿ ಸಮಸ್ಯೆ ಉಂಟು ಅಂತ ಆದಾಗ, ಅಥವಾ ನಿಮ್ಮ ಎಜುಕೇಶನ್ ಅಲ್ಲಿ ಸಮಸ್ಯೆ ಉಂಟು ಅಂತ ಆದಾಗ ಕೂಡ ಶುಕ್ರನ ಒಂದು ಕೃಪಾ ಕಟಾಕ್ಷದಿಂದ ಆ ಸಮಸ್ಯೆಗಳಿಂದ ನೀವು ಪಾರಾಗುವಂತ ಸಾಧ್ಯತೆಗಳು ಡೆಫಿನೆಟ್ ಆಗಿ ಇದ್ದೇ ಇದೆ. ಒಂದನೇದಾಗಿ ತುಲಾ ರಾಶಿಯನ್ನು ಶುಕ್ರ ನೋಡ್ತಾನೆ. ಇನ್ನೊಂದು ಎರಡನೇದಾಗಿ ಏನಾಗುತ್ತೆ, ನಿಮ್ಮ ರಾಶಿಯಲ್ಲೇ ಭ್ರಮಣ ಮಾಡತಕ್ಕಂತಹ ಗೋಚಾರದ ಗುರು 5ನೇ ದೃಷ್ಟಿಯಿಂದ 5ನೇ ಮನೆಯನ್ನು ನೋಡುವುದರಿಂದ ಅಲ್ಲಿ 5ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಆತ ನಿವಾರಣೆ ಮಾಡಲಿಕ್ಕೆ ಸಶಕ್ತನಾಗಿ ಬಿಡ್ತಾನೆ. ಮೊದಲೇ ಹೇಳಿದ್ದೇನೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗಿ ಅಂತ. ಖಂಡಿತ ಆ ಒಂದು ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಇನ್ನು ಯಾರಿಗೆಲ್ಲ ವಿಶೇಷವಾಗಿ ಮಕ್ಕಳಾಗ್ಲಿಲ್ಲ, ಮಕ್ಕಳ ವಿಚಾರ ಸಮಸ್ಯೆ ಉಂಟು, ಅವರಿಗೆಲ್ಲ ಮಕ್ಕಳಾಗುವಂಥ ಯೋಗ, ಅಥವಾ ಅವ್ರು ಏನಾದರೂ ಒಂದು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಮಾಡ್ಕೊಂಡು ಕೂಡ ಆಗ್ಬೋದು, ತೊಂದರೆ ಇಲ್ಲ. ಮಕ್ಕಳಾಗುವಂಥ ಯೋಗ ಇದೆ, ಅದಕ್ಕೆ ಬೇಕಾದ ಪ್ರಯತ್ನ ಮಾಡಿದಾಗ ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಸರ್. ಅರ್ಥ ಮಾಡ್ಕೊಂಡ್ರೆ ಗೆಲುವು ನಿಮ್ಮದಾಗುತ್ತೆ. ಓಕೆ, ಆನಂತರ ಕೆಲವರಿಗೆಲ್ಲ ಏನಾಗುತ್ತೆ, ಸ್ಯಾಲ್ರಿಯನ್ನು ನೋಡಿಕೊಂಡೇ ಕೆಲಸವನ್ನು ಚೇಂಜ್ ಮಾಡುವಂಥದ್ದು ಇರ್ತದಲ್ವಾ, ಖಂಡಿತ ಮಾಡಿ, ಬಟ್ ಕನ್ಫರ್ಮೇಷನ್ ಮಾಡ್ಕೊಂಡು ನೀವು ಪ್ರೊಸೀಡ್ ಆಗಿ ಅಂತ ಹೇಳ್ತೇನೆ, ಗೆಲುವು ನಿಮ್ಮದಾಗುತ್ತೆ, ಡೌಟೇ ಇಲ್ಲ. ಈಗ ವಿಶೇಷವಾಗಿ ಪರಿಹಾರ ಅಂತ ಬಂದಾಗ ಶುಕ್ರನ ಇಂಪ್ಯಾಕ್ಟ್ ಇರುವುದರಿಂದ ಲಲಿತಾ ಸಹಸ್ರನಾಮದ ಪಠನೆ ಪ್ರತಿದಿನ ಬೆಳಿಗ್ಗೆ ಸಂಜೆ ಲಲಿತಾ ಸಹಸ್ರನಾಮದ ಪಠನೆ ಮಾಡಿ. ಅದರ ಜೊತೆಗೆ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇರತಕ್ಕಂತಹ ಯಾವುದೇ ದೇವಿ ಟೆಂಪಲ್ಗೆ ಹೋಗಿ ಅರ್ಚನೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಮಿಥುನ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಅದೇನಾದರೂ ಸ್ವಲ್ಪ ಅಡಚಣೆಗಳು ಬರುವುದಾದ್ರೆ ಅದು ನಿವಾರಣೆ ಆಗುತ್ತೆ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬಂದ್ಬೇಡ ನಮ್ಮ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮಿತ್ತಗಳ ಪ್ರಕಾರ ನಮಗೆ ಬಂದಿರುವಂತಹ ಪ್ಲಾನೆಟ್ಸ್ ಬಂದು ಕೇತು ಮಹಾರಾಜ. ಕೇತು ಮಹಾರಾಜ ಕರ್ಕಾಟಕ ರಾಶಿಯವರಿಗೆ 2ನೇ ಮನೆಯಲ್ಲಿ ಗೋಚಾರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ. 2ನೇ ಮನೆಯಲ್ಲಿ ಸಿಂಹರಾಶಿ ಇದೆ. 2ನೇ ಮನೆ ಬಂದು ಏನದು, ನಿಮ್ಮ ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ. ಹಾಗಾದ್ರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಗಾಂಭೀರ್ಯತೆ ಬೇಕಾಗುತ್ತೆ. ಏನೇನೋ ನೀವು ಮಾತಾಡುವ ಹಾಗಿಲ್ಲ ಅಲ್ವಾ, ಅಥವಾ ಹಿಂದಿನಿಂದ ಯಾರಿಗೂ ಕೂಡ ನೀವು ತಮಾಷೆ ಕೂಡ ಮಾಡುವ ಹಾಗಿಲ್ಲ, ಅಥವಾ ಅವರ ಬಗ್ಗೆ ಹೇಳಿಕೊಳ್ಳುವ ಹಾಗಿಲ್ಲ. ಇಲ್ಲಾಂದ್ರೆ ನಿಮ್ಮ ಮಾತೆ ನಿಮಗೆ ಎಲ್ಲೋ ಒಂದು ಕಡೆ ತಿರುವು ಮುರುವು ಆಗುವಂಥ ಸಾಧ್ಯತೆಗಳು ಇರುವುದರಿಂದ ಅದರ ಬಗ್ಗೆ ಗಮನ ಕೊಡಿ, ತುಂಬಾನೇ ಚೆನ್ನಾಗಿರುತ್ತೆ. ದುಡ್ಡಿನ ವಿಚಾರದಲ್ಲಿ ಕ್ಯಾರ್ ತಗೋಬೇಕಾಗುತ್ತೆ. ಕೇತು ಇರುವುದರಿಂದ ಎಲ್ಲೋ ಒಂದು ಕಡೆ ಯಾವುದೋ ಸಾಲ ಕೊಟ್ಟು ತೊಂದರೆಗೊಳಗಾಗ್ಬೋದು, ಅಥವಾ ಸಾಲ ಪಡ್ಕೊಂಡು ಕೂಡ ತೊಂದರೆಗೊಳಗಾಗ್ಬೋದು, ಅಥವಾ ಸಾಲ ಕೊಡ್ಲಿಕ್ಕೆ ಉಂಟು ಅದು ಅಂದರೆ EMI ಕಟ್ಟಿಕೊಂಡು ಅದರಲ್ಲಿ ಕೂಡ ನೀವು ಸಮಸ್ಯೆಯನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಕೆಲವೊಂದು ಬಾರಿ ಬರ್ಬೋದು. ಆಂಧ್ರ ಕುಟುಂಬದಲ್ಲಿ ಯಾರಿಗಾದ್ರೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಉಂಟು. ನಿಮ್ಮಿಂದ ಏನು ಸಹಾಯ ಮಾಡ್ಲಿಕ್ಕೆ ಉಂಟು ಅದನ್ನು ಖಂಡಿತ ಮಾಡಿ ಅಂತ ಹೇಳ್ತೇನೆ. 2ನೇ ಮನೆ ಕೇತು ಹೆಚ್ಚಾಗಿ ಏನು ಮಾಡ್ತಾನೆ ಆತ, ನಿಮ್ಮ ತಂದೆಯ ಆರೋಗ್ಯದಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನು ಉಂಟು ಮಾಡ್ತಾನೆ. ತಂದೆಯ ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಇದ್ದೇ ಇದೆ. ಕೇತು ನೇರವಾಗಿ 2ನೇ ಮನೆಯಿಂದ 8ನೇ ಮನೆಯನ್ನು ನೋಡ್ತಾನೆ. 8ನೇ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ಅಲ್ಲಿ ಕುಜ ಇದ್ದಾನೆ, ಬುಧ ಇದ್ದಾನೆ, ರಾಹು ಇದ್ದಾನೆ, ಕುಂಭ ರಾಶಿಯಲ್ಲಿ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, 8ನೇ ಮನೆ ಬಂದು ನಿಮ್ಮ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿಯ ವಿಚಾರ ಆಯಿತು. ಹಾಗಾದ್ರೆ ಎಲ್ಲೋ ಒಂದು ಕಡೆ ಇಷ್ಟವರೆಗೆ ಅದು ಪ್ರಾಬ್ಲಮ್ ಉಂಟು, ಸಮಸ್ಯೆ ಉಂಟು, ಅದರಲ್ಲಿ ಸೊಲ್ಯೂಷನ್ ಸಿಗ್ತಾ ಇಲ್ಲ, ಅದು ಕೋರ್ಟ್ ಕಚೇರಿಯಲ್ಲಿ ಉಂಟು ಅಂತ ಆದಾಗ ನೀವು ಅದನ್ನ ಸಾಲ್ವ್ ಮಾಡಲಿಕ್ಕೆ ಮುಂದುವರಿದ್ರೆ ಎಲ್ಲೋ ಒಂದು ಕಡೆ ಒಳ್ಳೆ ರಿಸಲ್ಟ್ ಅನ್ನ ನೀವು ಅನುಭವಿಸ್ಬೋದು. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇಲ್ಲ ನಿಜ, ಬಟ್ 12ನೇ ಮನೆಯಲ್ಲಿ ಗುರು ಇದ್ದಾನೆ, ಭಾಗ್ಯಾಧಿಪತಿಯಾಗಿ ಆತ 12ನೇ ಮನೆಯಲ್ಲಿ ವಿರಾಜಮಾನಾಗಿದ್ದಾನೆ. ಆತ ತನ್ನ ಒಂದು ಭಾಗ್ಯದ ದೃಷ್ಟಿಯಿಂದ 8ನೇ ಮನೆಯನ್ನು ವೀಕ್ಷಣೆ ಮಾಡುವುದರಿಂದ 8ನೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳಿಂದ ನಿಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾನೆ.
ಅದರ ಜೊತೆಗೆ 8ನೇ ಮನೆ ಬಂದು ಸ್ತ್ರೀಯರಾದ್ರೆ ಆ ಸ್ತ್ರೀಯರಿಗೆ ಏನಾಗುತ್ತೆ 8ನೇ ಮನೆ ಬಂದು ಅದು ಗಂಡನ ಹಣಕಾಸು. ಹಾಗಾದ್ರೆ ಗಂಡನ ಹಣಕಾಸಿನ ವಿಚಾರದಲ್ಲಿ ಇದ್ದ ಸಮಸ್ಯೆಗಳು ಸಾಲ್ವ್ ಆಗ್ಬೋದು. ಆನಂತರ 8ನೇ ಮನೆ ಬಂದು ನಿಮ್ಮ ಗಂಡನ ಮನೆ ಮತ್ತೆ ನಿಮ್ಮ ಅತ್ತೆಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋದರಿಂದ ಗಂಡನ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸ್ವಲ್ಪ ಸೈಲೆಂಟ್ ಆಗಿರಿ, ಜಗಳ ಮಾಡ್ಲಿಕ್ಕೆ ಹೋಗಬೇಡಿ. ಕುಜ ಮತ್ತೆ ಬುಧನ ಸಂಯೋಗ ಇರೋದ್ರಿಂದ ಜಗಳಗಳಾಗುತ್ತೆ ಅನ್ನೋ ಇಂಡಿಕೇಶನ್ ಇದೆ. ಗುರು ಕಾಪಾಡ್ತಾನೆ, ತೊಂದರೆ ಇಲ್ಲ. ಆದ್ರೂ ಕೂಡ ನಮ್ಮ ಪ್ರಿಕಾಷನ್ ನಾವು ತಗೊಳ್ಬೇಕಾದ ಅನಿವಾರ್ಯತೆ ಡೆಫಿನೆಟ್ ಆಗಿ ಇರುವುದರಿಂದ ಸ್ವಲ್ಪ ಜಾಗರೂಕರಾಗಿರಿ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನಮ್ಮ ಕರ್ಕಾಟಕ ರಾಶಿಯವರು. ಆನಂತರ ನಿಮ್ಮ ರಾಶಿಯಾಧಿಪತಿ ಯಾರು? ಚಂದ್ರ. ಆತ ಗೋಚಾರದಲ್ಲಿ ಎಲ್ಲಿದ್ದಾನೆ? ಕನ್ಯಾ ರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ 3ನೇ ಮನೆ. ಹಾಗಾದ್ರೆ ಟ್ರಾವೆಲಿಂಗ್ ಮಾಡುವಂತ ಯೋಗ ಇದೆ, ಮನೆ ಚೇಂಜ್ ಮಾಡುವಂಥ ಯೋಗಾನೂ ಇದೆ, ಟ್ರಾವೆಲಿಂಗ್ ಮಾಡೋ ಯೋಗ ಇದೆ. ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗರೂಕರಾಗಿರ್ಬೇಕಾದಂಥ ಅನಿವಾರ್ಯತೆ ಉಂಟು. ಕನ್ಯಾ ರಾಶಿ ಇರೋದರಿಂದ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ನಿಮ್ಮನ್ನ ಕಾಡುವಂಥ ಸಾಧ್ಯತೆಗಳು ಇರೋದ್ರಿಂದ ಸ್ವಲ್ಪ ಕೇರ್ ತಗೋಬೇಕಾಗುತ್ತೆ. ಚಂದ್ರ ನೇರವಾಗಿ ಭಾಗ್ಯಸ್ಥಾನವನ್ನು ವೀಕ್ಷಣೆ ಮಾಡೋದರಿಂದ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ತಯಾರಿ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಇನ್ನು ಯಾರಿಗೆಲ್ಲ ಹೈಯರ್ ಎಜುಕೇಶನ್ ಮಾಡಬೇಕು, ದೂರ ಹೋಗಿ ಹೈಯರ್ ಎಜುಕೇಶನ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಯೋಗ ಭಾಗ್ಯ ಆಲ್ರೆಡಿ ಕ್ರಿಯೇಟ್ ಆಗಿರುವುದರಿಂದ ಪ್ರಯತ್ನ ಮಾಡಿ, ಗೆಲುವು ಖಂಡಿತ ನಿಮ್ಮದಾಗುತ್ತೆ. ಕರ್ಕಟಕ ರಾಶಿಯವರಿಗೆ ಹೆಚ್ಚಿಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ, ಇಷ್ಟು ಸಾಕು ಅಂತ ಹೇಳ್ತೇನೆ. ಕೇತುವಿನ ಇಂಪ್ಯಾಕ್ಟ್ ಬಂದಿರುವುದರಿಂದ ಪರಿಹಾರ ಅಂತ ಬಂದಾಗ ಒಂದೇ ಪರಿಹಾರ, ಗಣಪತಿಗೆ ಸಂಬಂಧಪಟ್ಟಂತೆ ಓಂ ಗಂ ಗಣಪತಯೇ ನಮಃ ಈ ಮಂತ್ರದ ಚಾಂಟ್ ಮಾಡಿ ಬೆಳಿಗ್ಗೆ ಸಂಜೆ ಅದು ತುಂಬಾನೇ ಫೇವರಬಲ್ ರಿಸಲ್ಟ್ ಕೊಡುತ್ತೆ ನಿಮಗೆ. ಅದರ ಜೊತೆಗೆ ನಿಮ್ಮ ಮನೆ ಉತ್ತರದ ಭಾಗದಲ್ಲಿ ಗಣಪತಿ ಟೆಂಪಲ್ ಉಂಟು ಅಂತಾದರೆ ದಯವಿಟ್ಟು ಅಲ್ಲಿ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೇನೆ, ಪೂಜೆ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಇದರ ಮುಖಾಂತರ ಕೂಡ ನಮ್ಮ ಕರ್ಕಾಟಕ ರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ, ಒಂದಷ್ಟು ಸಮಸ್ಯೆಗಳಿಂದ ಡೆಫಿನೆಟ್ ಆಗಿ ನೀವು ಮುಕ್ತರಾಗಿಬಿಡ್ತೀರಾ. ಓವರ್ ಆಲ್ ನಾನು ಹೇಳ್ತೀನಿ, ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿದೆ, ಪವರ್ಫುಲ್ ಆಗಿದೆ, ಏನು ತೊಂದರೆ ಇಲ್ಲ, ಖಂಡಿತ ನೀವು ಪ್ರೊಸೀಡ್ ಆಗ್ತೀರಾ. ಇಲ್ಲಾಂದ್ರೆ ಇದು ಸ್ವಲ್ಪ ತೊಂದರೆಗಳನ್ನ ಜಾಸ್ತಿನೇ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಸ್ವಲ್ಪ ಜಾಗರೂಕರಾಗಿರಿ. ಅದರಲ್ಲಿ ಯಾರಿಗೆ ತೊಂದರೆ ಆಗ್ಬೋದು, ನಾನು ಹೇಳೋದಾದ್ರೆ ಯಾರಿಗೆಲ್ಲ ಶುಕ್ರ ದೇಶ ನಡೀತಾ ಉಂಟು ಅವರಿಗೆ ತೊಂದರೆ ಆಗ್ಬೋದು, ಯಾರಿಗೆಲ್ಲ ಕೇತು ದೇಶ ನಡೀತಾ ಉಂಟು ಅವರಿಗೆ ತೊಂದರೆ ಆಗ್ಬೋದು, ಯಾರಿಗೆಲ್ಲ ಸೂರ್ಯ ದೇಶ ನಡೀತಾ ಉಂಟು ಅವರಿಗೆ ತೊಂದರೆ ಆಗ್ಬೋದು, ಅಥವಾ ನಿಮ್ಮ ವಯಸ್ಸು 20ರಿಂದ 29 ರನ್ನಿಂಗ್ ಆಗ್ತಾ ಉಂಟು, ಮೇ ಬಿ ನಿಮಗೆ ಸಮಸ್ಯೆಗಳು ಸ್ವಲ್ಪ ಜಾಸ್ತಿನೇ ಬರ್ಬೋದು. ಬಾಕಿ ಉಳಿದವರಿಗೆ ಅಂತ ತೊಂದರೆಗಳು ಆಗುವುದಿಲ್ಲ ಅಂತ ಹೇಳ್ತೇನೆ. ನಾನು ಹೇಳಿದ ಪರಿಹಾರವನ್ನ, ಸಿಂಪಲ್ ಪರಿಹಾರವನ್ನ ಫಾಲೋ ಮಾಡಿ ನೋಡಿ, ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಹಾಗಾದ್ರೆ ಈಗ ಗೊತ್ತಾಯ್ತು ನಮ್ಮ ಏಪ್ರಿಲ್ ತಿಂಗಳಲ್ಲಿ ಮೇಷ, ವೃಷಭ, ಮಿಥುನ, ಕರ್ಕಾಟಕ ರಾಶಿಯವರಿಗೆ ಯಾವ ತರದ ಇಂಪ್ಯಾಕ್ಟ್ ಇರ್ತದೆ ನೋಡಿ. ಪ್ರತಿ ಬಾರಿ ಕೂಡ ಒಳ್ಳೆಯದೇ ಆಗ್ಬೇಕಂತ ಏನಿಲ್ಲ. ಆನಂತರ ನಾನು ಹೇಳ್ತೀನಿ ಮತ್ತೆ ಕೂಡ ನಿಮ್ಮ ಜಾತಕನೇ ಫೈನಲ್, ನಿಮ್ಮ ಕರ್ಮನೇ ಫೈನಲ್ ಆಗಿರುವುದರಿಂದ ಇದನ್ನೆಲ್ಲ ತುಂಬಾ ಇದರಲ್ಲಿ ಟೆನ್ಷನ್ ತಗೊಳ್ಳುವಂತ ಅಗತ್ಯ ಇಲ್ಲ. ನಿಮ್ಗೆ ಒಂದು ರಫ್ ಐಡಿಯಾ ಸಿಗುತ್ತೆ ಏಪ್ರಿಲ್ ತಿಂಗಳಲ್ಲಿ ನಾವು ಏನ್ ಮಾಡ್ಬೋದು ಅಂತ, ಅದನ್ನಷ್ಟೇ ಹೇಳಿಕೊಟ್ಟಿದ್ದೀನಿ ಸರ್. ತುಂಬಾನೇ ಚೆನ್ನಾಗಿರುತ್ತೆ, ಅರ್ಥ ಮಾಡ್ಕೊಂಡ್ರೆ ಓಕೆ. ಈಗ ಏನ್ ಮಾಡಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ತೆ, ಬಾಯ್.